ನಮಸ್ತೆ, ವನಶ್ರೀ ಚಾನಲ್ಗೆ ಸ್ವಾಗತ. ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಪವಾಡ ಪುರುಷ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ಇದೆ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಬಾಳು ಅವನ ಸ್ನೇಹಿತನ ಕರ್ಕೊಂಡು, ತುಂಬ ವರ್ಷಗಳ ಮೇಲೆ ಅವನ ಸ್ನೇಹಿತ ಸಿಕ್ಕಿರ್ತಾನೆ. ಅವನ ಸ್ನೇಹಿತನ ಕರ್ಕೊಂಡು ಅವನು ಬಾ ಇಲ್ಲಿ ಹೋಗಿ ಬರೋಣ ನಾಗಪ್ಪನ ಹತ್ರ ಅಂತ ಕರ್ಕೊಂಡು ಹೋಗ್ತಾನೆ. ನಾಗಪ್ಪ ಅಂದರೆ ಯಾರು ಅಂತ ಕೇಳ್ತಾನೆ. ನೀನು ನೋಡಿರಲ್ಲ, ಬಾ ನಾನು ತೋರಿಸ್ತೀನಿ ಅಂತ ಕರ್ಕೊಂಡು ಹೋಗ್ತಾನೆ. ಕರ್ಕೊಂಡು ಹೋಗಿ ಅಲ್ಲಿ ನಾಗಪ್ಪನ ತೋರಿಸ್ಬೇಕು. ಅವನು ತೋರಿಸ್ತಾನೆ ನಾಗಪ್ಪನ ಹುತ್ತ ತೋರಿಸ್ಬಿಟ್ಟು, ಅಲ್ಲ ಕಣೋ ಇದರಲ್ಲೇನು ವಿಶೇಷ, ಹುತ್ತ ತೋರಿಸೋದ್ರಲ್ಲಿ ಏನಿದೆ ಅಂತ ಹೇಳ್ತಾನೆ. ಆಮೇಲೆ ತಾಳು ತೋರಿಸ್ತೀನಿ ನಿನಗೆ ಅಂತೇಳ್ಬಿಟ್ಟು, ನಾಗಪ್ಪ ಬಾ ಆಚಿಗೆ ಅಂತಾನೆ. ನಾಗಪ್ಪ ಬಾ ಆಚಿಗೆ ಅಂದ ತಕ್ಷಣ ಹಾವು ಬಂದುಬಿಡುತ್ತೆ ಎಡೆ ಎತ್ಕೊಂಡು. ಹಾವು ಬಂದ ತಕ್ಷಣವೇ ಅವನು ಆಶ್ಚರ್ಯವಾಗಿ, ಅವನ ಪಕ್ಕ ಇರೋ ಸ್ನೇಹಿತ ಆಶ್ಚರ್ಯವಾಗಿ ನೋಡ್ತಾ ಇರ್ತಾನೆ. ಏನಪ್ಪ ಇದು ಹಿಂಗೆ ತೋರಿಸ್ತಾ ಇದ್ದಾನಲ್ಲ ಅಂತೇಳ್ಬಿಟ್ಟು. ಆಮೇಲೆ ಬಾಳು ಮುಖನೇ ನೋಡ್ತಿರ್ತಾನೆ, ಅಲ್ಲಿ ಹುತ್ತನೂ ನೋಡ್ತಿರ್ತಾನೆ, ಬಾಳು ಮುಖನೂ ನೋಡ್ತಿರ್ತಾನೆ. ಆಗ ನಾಗಪ್ಪಗೆ ಹೇಳ್ತಾನೆ, ನನಗೆ 3 ಕುರಿಗಳು ಬೇಕು ನಾಗಪ್ಪ, ಅದೇನು ಮಾಡ್ತೀಯೋ ನಂಗೆ ಗೊತ್ತಿಲ್ಲ, ನನಗೆ 3 ಕುರಿಗಳು ಬೇಕು ಅಂತಾನೆ. ಆವಾಗ 3 ಕುರಿಗಳು ಬೇಕು ಅಂದಾಗ ನಾಗಪ್ಪ ಆಯಿತು ಅಂತ ಹೇಳುತ್ತೋ ಏನೋ ಗೊತ್ತಿಲ್ಲ, ಆದರೆ ಇವನು ಹಂಗಂತ ಕೇಳ್ತಾನೆ. ಸರಿ ಅಂತೇಳ್ಬಿಟ್ಟು ಅಲ್ಲಿಂದ ಹೊರಡ್ತಾರೆ. ಅಲ್ಲಿಂದ ಹೊರಟಾಗ ಆಮೇಲೆ ಅವನ ಕೈಯಲ್ಲಿ ಒಂದು ಖಡ್ಗ ಇರುತ್ತೆ, ಬೆಳ್ಳಿ ಖಡ್ಗ. ಆ ಖಡ್ಗನ ಮಾರಿಬಿಟ್ಟು ಅವನು 3 ಕುರಿಗಳನ್ನು ಕೊಂಡ್ಕೊಳ್ತಾನೆ. ಕೊಂಡ್ಕೊಂಡು ಖುಷಿಯಾಗಿ ತುಂಬಾ ಖುಷಿ ಪಡ್ತಾನೆ. 3 ಕುರಿಗಳು ತಗೊಂಡು ಮನೆಗೆ ಬರ್ತಾನೆ. ಮನೆಗೆ ಬಂದಾಗ ಗಂಗವ್ವ ಹೇಳ್ತಾಳೆ, ಏನೋ ಹುಚ್ಚು ನಿನಗೆ ಬಾಳು, ಯಾಕೋ ಬೇಕಾಗಿತ್ತು ಕುರಿ, ನನ್ನವೇ ಬೇಜಾನ್ ಕುರಿದ್ವಲ್ಲೋ, ಯಾಕೋ ಬೇಕಾಗಿತ್ತು ಕುರಿ, ಏನಕ್ಕೋ ತೊಗೊಂಡೆ ಅಂತ ಕೇಳ್ತಾಳೆ. ಅದಕ್ಕೆ ನಿಂಗೆ ಗೊತ್ತಿಲ್ಲ ಅಕ್ಕ, ಬೇಕು ಸುಮ್ಮನೆ ಇರು ಅಂತಾನೆ. ಈ ಕಡೆ ಕಾಳಭೈರ ಪೂಜೆ ಪುರಸ್ಕಾರ ಎಲ್ಲ ಮಾಡ್ತಿರ್ತಾನೆ. ಬಾಳ ಅಂತೂ ಹೋಗಿದ್ದಾಯಿತು, ಆದರೂ ಕೂಡ ಇವನು ಬಾಳನ ಮೇಲೆ ಸೇಡು ತೀರಿಲ್ಲ. ಭೈರ ಬೇರೆ ಅಲ್ಲಿಂದ ಬಿಟ್ಟು ಹೋಗಿದ್ದಾನೆ, ಎಲ್ಲೋದ ಅಂತ ಗೊತ್ತಿಲ್ಲ, ಊರನ್ನೇ ಬಿಟ್ಟು ಹೋಗಿದ್ದಾನೆ. ಇನ್ನು ಕಾಳ್ಯ ಅಲ್ಲೇ ಇದ್ದಾನೆ. ಅವನು ಇವನ ಜೊತೆಗೆ ಇರಬೇಕಲ್ಲ, ಕಾಳ್ಯ ಅಲ್ಲೇ ಇರ್ತಾನೆ, ಭೈರ ಅಲ್ಲೇ ಇರ್ತಾನೆ. ಭೈರ ಹೊರಟೋಗಿದ್ದಾನೆ. ಹೀಗಾಗಿ ಭೈರ ಎಲ್ಲೋದಂತ ಗೊತ್ತಾಗ್ತಿಲ್ವಲ್ಲ, ಭೈರನ್ನ ಈಗ ಹುಡುಕ್ಬೇಕಲ್ಲ, ಏನು ಮಾಡೋದು ಅಂತ ಇವನು ಇಲ್ಲಿ ಹುಡುಕಾಡ್ತಿರ್ತಾನೆ. ಆ ಕಡೆ ಕುರಿ ತಗೊಂಡು ಮನೆ ಹತ್ರ ಹೋಗ್ತಾನೆ. ಮನೆ ಹತ್ರ ಹೋಗಿ ಸತ್ಯವ ಬಾಯಿಲಿ ಅಂತ ಕರೀತಾನೆ. ಸತ್ಯವ ಬರ್ತಾಳೆ. ಬಂದಾದಮೇಲೆ ಏನು ಅಂತ, ಆಮೇಲೆ ಗಂಗವ್ವನೂ ಬರ್ತಾಳೆ, ಆಮೇಲೆ ನಗ್ನವ್ವನೂ ಬರ್ತಾಳೆ, ಎಲ್ಲ ಬರ್ತಾರೆ. ಎಲ್ಲ ಬಂದುಬಿಟ್ಟು ಏನಾಯಿತೋ ಬಾಳ್ಯ ಅಂತ ಕೇಳ್ತಾರೆ. ನೋಡಿಲ್ಲಿ 3 ಕುರಿಗಳು ತಂದಿದ್ದೀನಿ ನಾನು, 3 ಕುರಿಗಳು ತರ್ತೀನಿ ಅಂತ ಹೇಳಿದ್ದೆ ಅಲ್ಲ, 3 ಕುರಿಗಳು ತಂದಿದ್ದೀನಿ ನಾನು ಅಂತ ಹೇಳ್ತಾನೆ. ಅಯ್ಯೋ ಬಿಡೋ, ಅದರಲ್ಲೇನು ವಿಶೇಷ, ಈ ನಮ್ಮವೇ ಅಷ್ಟೊಂದು ಕುರಿಗಳಿತ್ತು, ಮತ್ತೆ 3 ಕುರಿಗಳು ತಂದಿದೆಯಲ್ಲ, ಈ 3 ಕುರಿಗಳನ್ನು ಸಾಕೋದು ಹೇಗೆ ನೀನು, ಎಲ್ಲಾಗುತ್ತೆ ನಿನಗೆ ಸಾಕೋಕ್ಕೆ, ಹೆಂಗೆ ಸಾಕ್ತೀಯ ನೀನು ಅಂತ ಕೇಳ್ತಾರೆ. ನಿನ್ನ ಆ ಕುರಿಗಳ ಜೊತೆ ಇದನ್ನು ಸಾಕ್ತೀನಿ ನಾನು, ನನಗಾಗಲ್ಲ ಅಂತೇನಿಲ್ಲಲ್ಲ, ಈಗ ನಂದೇ ಕುರಿಗಳಾಗಿರೋದ್ರಿಂದ ನಾನು ಎಲ್ಲಿ ಬೇಕಾದ್ರೂ ಹೊರ್ಕೊಂಡೋಗಿ ಸಾಕ್ಬೋದಲ್ಲ ಅಂತಾನೆ. ನಮ್ಮನೆ ಕುರಿಗಳ ಕತೆ ಏನು ಅಂತ ಕೇಳ್ತಾಳೆ. ಅವನ್ನು ಸಾಕಿದ್ರಾಯ್ತು ಬಿಡು ಅಂತ ಹೇಳ್ತಾನೆ. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಕುರಿಗಳು ಕರ್ಕೊಂಡು ಬಂದು ಅವಕ್ಕೆ ಪೂಜೆ ಮಾಡುವಂತಾನೆ. ಸತ್ಯವ ಇವಾಗ ಪೂಜೆ ಮಾಡುವಂತಾನೆ. ಪೂಜೆ ಹೂವು ಮುಡ್ಸಾಯಿತು, ಕುಂಕುಮ ಇಟ್ಟು ಆಯಿತು, ಆಮೇಲೆ ಅವಕ್ಕೆ ನೈವೇದ್ಯ ಮಾಡಿದ್ದಾಯಿತು, ಆಮೇಲೆ ಅವಕ್ಕೆ ಪ್ರಸಾದ ತಿನ್ನಿಸಿದ್ದಾಯಿತು, ಎಲ್ಲ ಆಯಿತು. ಆಮೇಲೆ ಲಾಸ್ಟಲ್ಲಿ ಆರತಿ ಮಾಡುವಂತಾನೆ. ಸರಿ, ಆರತಿನೂ ಮಾಡಿದ್ದಾಯಿತು. ಸತ್ಯವ ಎಲ್ಲನೂ ಮಾಡೋದ್ಲು ನಗಾಡ್ಕೊಂಡೆಯ. ಗಂಗವ್ವನೂ ನಗ್ತಾಯಿದ್ದಾಳೆ, ಸತ್ಯವನೂ ನಗ್ತಿದ್ದಾಳೆ, ನಗ್ನವ್ವನೂ ನಗ್ತಿದ್ದಾಳೆ, ಎಲ್ಲರೂ ನಗ್ತಿದ್ದಾರೆ, ಬಾಳನೂ ನಗ್ತವನೆ. ಎಲ್ಲ ನಗ್ತಾನೆ ಮಾಡಿದ್ರು. ಲಾಸ್ಟಲ್ಲಿ ಎಲ್ಲ ಆದಮೇಲೆ ನಗ್ನವ್ನ ಕೈಯಲ್ಲಿ ಆರತಿ ಕೊಡು ಅಂತ ಕೊಟ್ಟಾಯಿತು. ಆಮೇಲೆ ಕುರಿಗಳಿಗೆ ನಮಸ್ಕಾರ ಮಾಡ್ಕೊಂತ, ಇದೇನು ಹುಚ್ಚಾಟ, ಕುರಿಗಳಿಗೆ ಏನಕ್ಕೆ ನಮಸ್ಕಾರ, ಎಂತಕ್ಕೆ ನಮಸ್ಕಾರ ಮಾಡ್ಕೋತಾರೆ, ನಿಮ್ಮದು ಒಳ್ಳೆ ಸರಿ ಹೋಯ್ತು ಅಂತ. ಆಮೇಲೆ ಇವನೊಬ್ಬ ಹುಚ್ಚ ಇದ್ದಾನೆ, ಕುರಿಗಳಿಗೆ ಎಂತಕ್ಕೋ ನಮಸ್ಕಾರ ಮಾಡ್ಕೋತಾರೆ ಅಂತೇಳ್ಬಿಟ್ಟು ಗಂಗವ್ವನೂ ಹೇಳ್ತಾಳೆ. ಆಮೇಲೆ ನಿಮಗೆ ಅದ್ರ ಬೆಲೆ ಗೊತ್ತಾಗಲ್ಲ, ಆಮೇಲೆ ಗೊತ್ತಾಗುತ್ತೆ ಅಂತೇಳ್ಬಿಟ್ಟು ಸುಮ್ಮನಾಗ್ತಾನೆ. ಅವು 3 ಹಿಡ್ಕೊಂಡಿರ್ತಾನೆ. ಪೂಜೆ ಅಂತೂ ಆಯಿತು, ಎಲ್ಲ ಮುಗೀತು.
ಮೂರನ್ನು ಹಿಡ್ಕೊಂಡು ಮೂರು 6 ಆಗುತ್ತೆ, 6 10 ಆಗುತ್ತೆ, 10 100 ಆಗುತ್ತೆ, 100 1000 ಆಗುತ್ತೆ ಅಂತ ಹೇಳ್ತಾನೆ. ಅಯ್ಯೋ ಇವನು ಒಳ್ಳೆ ಅಂತೇಳಿ ಅವರು ಸುಮ್ಮನೆ ಆಗ್ತಾರೆ. ಅವನು ಮನಸ್ಸಲ್ಲಿ ಅಂದ್ಕೊಳ್ತಾನೆ, ಇವಾಗ ಇನ್ನು ನಾನು ಹೊರಗಡೆ ದೂರ ಹೋಗೋದಕ್ಕೆ ಇದೊಂದು ಕುರಿಗಳದೊಂದು ಇದೆಯಲ್ಲ, ಇನ್ನು ನನಗೇನು ಯಾರು ಕಂಟ್ರೋಲ್ ಮಾಡೋಕ್ಕಾಗಲ್ಲ, ನಾನಿನ್ನು ಹೋಗ್ಬಿಡ್ಬೋದು ಅಂತ ಅವನು ತೀರ್ಮಾನ ಮಾಡ್ಕೊಂಡಿರ್ತಾನೆ ಮನಸ್ಸಲ್ಲಿ. ಸತ್ಯವ ನಗ್ತಾನೆ ಇರ್ತಾಳೆ. ಈಗ ಕುರಿಗಳು ತಂದಿದ್ದಾರಲ್ಲ ಅದು ಅಲ್ಲ, ಬಳೆ ಮಾರಿ ಕುರಿಗಳು ತಂದ್ರಿ, ಇನ್ನೆರಡು ಹಸು ತರಬೇಕು ಅಂತ ಅವನು ಅಂತಾನೆ. ಬಾಳು, ಹಸು ತರಬೇಕಾ? ಹಸು ಎಲ್ಲಿಂದ ತತ್ತೀರಿ ಅಂತ ಕೇಳ್ತಾಳೆ ಸತ್ಯವ. ಅದಕ್ಕೆ ಬಾಳು ಹೇಳ್ತಾನೆ, ಹೇಗಾದರೂ ಮಾಡಿ ತರಬೇಕು, ಹಸುಗಳು ಬೇಕು, 2 ಹಸು ಬೇಕೇ ಬೇಕು ಅಂತಾನೆ. ಈಗ ಬಳೆ ಮಾರಿ ಕುರಿ ತಂದಿದ್ದೀರಿ, ಹಸು ಏನು ಮಾರಿ ಹಸು ತತ್ತೀರಿ ಅಂತ ಕೇಳ್ತಾಳೆ. ಏನೋ ಮಾಡಿದ್ರಾಯ್ತು ಬಿಡು, ತಂದ್ರಾಯ್ತು ಬಿಡು ಅಂತ ಹೇಳ್ತಾನೆ. ಅಯ್ಯೋ ಇವರೊಬ್ಬರು ಹುಚ್ಚು ಅಂತಾಳೆ. ಹಿಂಗೆ ಅಂದ್ಕೊಂಡು ಯಾವಾಗಲೂ ಇದು ಇರ್ತಾಳೆ. ಅಕ್ಷತೆ ಹಾಕಿ ಅಂದಾಯಿತು, ಅಕ್ಷತೆ ಹಾಕಾಯಿತು, ಎಲ್ಲ ಯಾವ ಥರ ದೇವ್ರಿಗೆ ಪೂಜೆ ಮಾಡ್ತೀವೋ ಆ ಥರ ಎಲ್ಲ ಪೂಜೆ ಮಾಡಿಸ್ತಾನೆ. ಪೂಜೆ ಎಲ್ಲ ಆಯಿತು. ಇವಾಗ ಅವು ತಗೊಂಡೋಗಿ ಕಟ್ಟಬೇಕು. ಈ ಕಡೆ ಇನ್ನೊಬ್ಬರು ಯಾರೋ ಪೂಜೆ ಮಾಡ್ತಿರ್ತಾರೆ ಶಿವನಿಗೆ. ಪೂಜೆ ಮಾಡೋ ಟೈಮಲ್ಲಿ ಅವರಿಗೆ ತುಂಬ ಕಷ್ಟ ಇದೆ. ಅದಕ್ಕೋಸ್ಕರ ಅವರು ಶಿವನ ಲಿಂಗ ಇಟ್ಕೊಂಡು ತಟ್ಟೆ ಒಳಗಡೆ ಹೂವೆಲ್ಲ ಇಟ್ಟು ಕುಂಕುಮ ಇಟ್ಟು ಹಾಲಿನ ನೈವೇದ್ಯ ಮಾಡ್ತಾಯಿರ್ತಾರೆ. ಸ್ವಾಮಿ ನನ್ನನ್ನು ಕಾಪಾಡಪ್ಪ, ನನ್ನ ಕಷ್ಟದಿಂದ ಪಾರು ಮಾಡು ಅಂತ ಕೇಳ್ಕೊಳ್ತಾ ಇರ್ತಾರೆ. ಅವ್ರ ಮಗನಿಗೆ ಹೆಣ್ಣು ಸಿಕ್ಕಿಲ್ಲ, ಹೆಣ್ಣು ನೋಡಬೇಕು, ಹಾಗಾಗಿ ಅವರು ಕೇಳ್ಕೊಳ್ತಾ ಇರ್ತಾರೆ. ಅದು ಬಾಳುಗೆ ಗೊತ್ತಾಗುತ್ತೆ. ಬಾಳುನೇ ಅದನ್ನೆಲ್ಲ ಪರಿಹಾರ ಮಾಡೋ ಅಂಥದ್ದು. ಹೀಗೇ ಇನ್ನು ನಾಳೆಯಿಂದ ಈ ಥರ ಸ್ಟಾರ್ಟು. ಅಂದರೆ ಹೊರಸಂಚಾರ ಹೋಗೋದೇ, ಊರು ಒಂದು 4 ಜನ ಫ್ರೆಂಡ್ಸ್ ಕಟ್ಕೊತಾನೆ, ಊರು ಹೋಗ್ತಾನೆ. ಅವನು ಏನು ಮಾಡ್ತಾನೋ ಅದೆಲ್ಲ ನಿಜ ಆಗುತ್ತೆ. ಹಾಗಾಗಿ ಪ್ರತಿಯೊಬ್ಬರಿಗೂ ಇವನು ಸತ್ಯ ದೇವರು, ನಡೆದಾಡೋ ದೇವರು ಅನ್ನಂಗೆ ಆಗಿರುತ್ತೆ. ಆ ಥರ ಈ ಕಡೆ ಕಟ್ಟೆ ಮೇಲೆ ಒಂದು 4 ಜನ ಕೂತ್ಕೊಂಡು ಮಾತಾಡ್ತಾ ಕೂತಿರ್ತಾರೆ. ಆವಾಗ ಸಂಧ್ಯಾ ಅಲ್ಲಿಗೆ ಬರ್ತಾನೆ. ಬಂದುಬಿಟ್ಟು ಏನು ಮಾತಾಡ್ತಾ ಕೂತಿದ್ದೀರಿ ಅಂತ. ಇವನು ಒಂದು ಸಲ ಗೌಡ್ರ ಕಡೆ ಇರ್ತಾನೆ, ಒಂದು ಸಲ ಬಾಳು ಕಡೆ ಇರ್ತಾನೆ, ಒಂದು ಸಲ ಗುಂಡನ ಕಡೆ ಇರ್ತಾನೆ, ಒಂದು ಸಲ ಅಲ್ಲಿರ್ತಾನೆ. ಇವನು ನಂಬೋಕೆ ಆಗಲ್ಲ, ಇವನು ಎಲ್ಲೆಲ್ಲೋ ಇರ್ತಾನೆ ಇವನು ಅಂತ ಮಾತಾಡ್ತಾ ಇರ್ತಾರೆ. ಅದಕ್ಕೆ ಅಯ್ಯೋ ನಿಮಗೆ ಅದೆಲ್ಲ ಕಟ್ಕೊಂಡು ಏನಾಗಬೇಕು, ಈಗ ನನ್ನಿಂದ ಏನಾಗಬೇಕು ಹೇಳಿ ಅಂತಾನೆ. ಅಲ್ಲಪ್ಪ ಸಂಧ್ಯಾ, ನಿನ್ನಿಂದ ಏನೂ ಆಗಬೇಕಾಗಿಲ್ಲ, ಬಾಳ್ಯ ಕುರಿಗಳು ತಂದವನಂತೆ. ಹೌದು ತಂದವನೇ, 3 ಕುರಿಗಳು ತಂದವನೇ, ಸಾಕೋಕ್ಕೆ ಅಂತೇಳ್ಬಿಟ್ಟು ತಂದಿಯಾನೆ. 3 6 ಆಗುತ್ತೆ, 6 10 ಆಗುತ್ತೆ, 10 100 ಆಗುತ್ತೆ, 100 1000 ಆಗುತ್ತೆ ಅಂತಾನೆ. ಆವಾಗ ಇದೆಲ್ಲ ಹೇಳಕ್ಕೆ ಚೆನ್ನಾಗಿರುತ್ತೆ, ಮಾಡೋಕ್ಕೆ ಕಷ್ಟ ಆಗುತ್ತೆ. ಇವನೇನೋ ಒಂದು ಹೇಳ್ತಾನೆ ಸಂಧ್ಯಾ, ಇವನ ಮಾತು ನಂಬು ಅಂತ ಹೇಳ್ತಾನೆ. ನೋಡಿರಂತೆ ಇರಿ ನಮ್ಮ ಬಾಳು ಹೆಂಗೆ ಇದು ಮಾಡ್ತಾನೆ ಅಂತೇಳ್ಬಿಟ್ಟು ನೋಡಿರಂತೆ ಇರಿ, ಆವಾಗ ನೀವೇ ಅಂತೀರ, ಈಗ ಆಡ್ಕೋತೀರಾ ಅಂತ ಹೇಳ್ತಾನೆ. ಸರಿ ನೋಡೋಣ ಬಿಡು ಆಮೇಲೆ ಅದೇನಾಗುತ್ತೆ ಅಂತ ಹೇಳಿ ಅಂತ. ಈ 3 ಜನ ಹಾಗೆ ಅಲ್ವಾ, ಯಾರು ಏನಾದ್ರು ಮಾಡ್ತಿದ್ದಾರೆ ಅಂದರೆ ಅವ್ರ ಬಗ್ಗೆ ತುಂಬಾ ಮಾತಾಡ್ತಿರ್ತಾರೆ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.